ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ನಿರ್ವಹಣೆ HRM ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಪ್ರಶ್ನೆ ಅನುಕೂಲ ಅನಾನುಕೂಲ, ಅದನ್ನ ಲಾಭಗಳು ಅಂತ ಕೇಳ್ತಾರೆ, ಪ್ರಯೋಜನಗಳು ಅಂತ ಕೇಳ್ತಾರೆ, ಇತಿಮಿತಿಗಳು ಅಂತ ಕೇಳ್ತಾರೆ, ಅನಾನುಕೂಲತೆ ಅಂತ ಕೇಳ್ತಾರೆ. ಸೊ ಅಡ್ವಾಂಟೇಜಸ್, ಬೆನಿಫಿಟ್ಸ್, ಮೆರಿಟ್ಸ್, ಡಿಸ್ಅಡ್ವಾಂಟೇಜಸ್, ಡಿಮೆರಿಟ್ಸ್. ಸೊ ಇದ್ರ ಮೇಲೆ ಪ್ರಶ್ನೆ ಬಂದಾಗ ಯಾವ ರೀತಿ ಕೀ ಉತ್ತರಗಳನ್ನ, ಅಂದ್ರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಯಾವ ಶಾರ್ಟ್ಕಟ್ ಕೀ ಉತ್ತರಗಳನ್ನ ನೀವು ನೆನ್ಪಿಟ್ಕೊಂಡು ಉತ್ತರವನ್ನ ಬರಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ ತಗೊಂಡಿದ್ದೀನಿ, ಇವನ್ ಬಿಟ್ಟು ಬೇರೆ ಕ್ವಶನ್ ಬಂದ್ರು ಈ ಪಾಯಿಂಟ್ಸ್ಗಳು ನಿಮಗೆ ಅಪ್ಲೈ ಆಗುತ್ತೆ. ತರಬೇತಿಯಿಂದ ಉದ್ಯೋಗದಾತರಿಗೆ ಮತ್ತು ಕೆಲಸಗಾರರಿಗೆ ಅನುಕೂಲತೆ ಅನಾನುಕೂಲತೆಯನ್ನು ವಿವರಿಸಿರಿ. ಕಾರ್ಯನಿರ್ವಹಣೆ ಮೌಲ್ಯಮಾಪನದ ಕಾರ್ಯಗುಣ ನಿಷ್ಕರ್ಷದ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ. ಸಮಯ ಆಧಾರಿತ ವೇತನ ಪದ್ಧತಿಯ ಉತ್ಪಾದನೆ ಆಧಾರಿತ ವೇತನ ಪದ್ಧತಿಯ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ. ಮಾನವ ಸಂಪನ್ಮೂಲ ಯೋಜನೆ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ. ಅಂದ್ರೆ ಟ್ರೈನಿಂಗ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಟೈಮ್ ರೇಟ್ ಅಂಡ್ ಪೀಸ್ ರೇಟ್ ವೇಜ್ ಸಿಸ್ಟಮ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, HRP ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸೊ ಇವಕ್ಕೆ ಉತ್ತರ ನೀವು ಏನ್ ಬರೀಬೇಕು, ಫಸ್ಟ್ ಅನುಕೂಲತೆಗಳನ್ನ ಒಂದು 10 ಅನುಕೂಲತೆ, ಒಂದು 5 ಅನಾನುಕೂಲತೆ ನೀವು ನೆನ್ಪಿಟ್ಕೊಂಡ್ರೆ ಸಾಕು. 10 ಪಾಯಿಂಟ್ಸ್ ಫಾರ್ ಅಡ್ವಾಂಟೇಜಸ್, 5 ಪಾಯಿಂಟ್ಸ್ ಫಾರ್ ಡಿಸ್ಅಡ್ವಾಂಟೇಜಸ್. ಯು ಹ್ಯಾವ್ ಟು ರಿಮೆಂಬರ್. ವೆಚ್ಚ ನಿಯಂತ್ರಣ, ರೆಡ್ಯೂಸ್ ಲೇಬರ್ ಅಂಡ್ ರಿಕ್ರೂಟ್ಮೆಂಟ್ ಕಾಸ್ಟ್. ವೃತ್ತಿ ಜೀವನದ ಯೋಜನೆ, ಹೆಲ್ಪ್ಸ್ ಎಂಪ್ಲಾಯೀಸ್ ಕೆರಿಯರ್ ಪ್ಲಾನಿಂಗ್. ಬದಲಾವಣೆಗೆ ಸಿದ್ಧತೆ, ಹೆಲ್ಪ್ಸ್ ಮ್ಯಾನೇಜ್ ಟೆಕ್ನಾಲಜಿಕಲ್ ಶಿಫ್ಟ್ಸ್. ಹೆಚ್ಚಿನ ಉತ್ಪಾದಕತೆ, ಮ್ಯಾಕ್ಸಿಮೈಸ್ ಔಟ್ಪುಟ್ ಅಂಡ್ ಪ್ರೊಡಕ್ಟಿವಿಟಿ. ದಕ್ಷರಿಗೆ ಪ್ರೋತ್ಸಾಹ, ರಿವಾರ್ಡ್ಸ್ ಎಫಿಷಿಯಂಟ್ ವರ್ಕರ್ ಡೈರೆಕ್ಟ್ಲಿ. ಕಡಿಮೆ ಮೇಲ್ವಿಚಾರಣೆ, ಲೆಸ್ ಸೂಪರ್ವಿಷನ್ ನೀಡೆಡ್. ಆದಾಯದ ಭದ್ರತೆ, ಗ್ಯಾರಂಟಿಡ್ ಇನ್ಕಮ್ ಫಾರ್ ವರ್ಕರ್ಸ್. ಉತ್ತಮ ಗುಣಮಟ್ಟ, ಬೆಟರ್ ಕ್ವಾಲಿಟಿ ಆಫ್ ವರ್ಕ್. ಲೆಕ್ಕಾಚಾರ ಸುಲಭ, ಸಿಂಪಲ್ ಅಂಡ್ ಈಸಿ ಟು ಕ್ಯಾಲ್ಕುಲೇಟ್. ಬಡ್ತಿಗೆ ಆಧಾರ, ಆಬ್ಜೆಕ್ಟಿವ್ ಬೇಸ್ ಪ್ರಮೋಷನ್. ತರಬೇತಿಗೆ ಅಗತ್ಯತೆ ಗುರುತಿಸುವಿಕೆ, ಐಡೆಂಟಿಫೈಸ್ ಟ್ರೈನಿಂಗ್ ಗ್ಯಾಪ್ಸ್. ಉದ್ಯೋಗದ ಪ್ರೇರಣೆ, ಮೋಟಿವೇಟ್ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ಬೆಟರ್. ಕೌಶಲ್ಯದ ವೃದ್ಧಿ, ಸ್ಕಿಲ್ ಎನ್ಹಾನ್ಸ್ಮೆಂಟ್. ಆತ್ಮವಿಶ್ವಾಸದ ವೃದ್ಧಿ, ಇನ್ಕ್ರೀಸ್ ಸೆಲ್ಫ್ ಕಾನ್ಫಿಡೆನ್ಸ್. ಉದ್ಯೋಗ ಭದ್ರತೆ, ಎನ್ಹಾನ್ಸ್ ಜಾಬ್ ಸೆಕ್ಯೂರಿಟಿ. ಕಡಿಮೆ ಮೇಲ್ವಿಚಾರಣೆ, ಲೆಸ್ ಸೂಪರ್ವಿಷನ್ ರಿಕ್ವೈರ್ಡ್. ಕಡಿಮೆ ಅಪಘಾತಗಳು, ಫೇವರ್ ವರ್ಕ್ಪ್ಲೇಸ್ ಆಕ್ಸಿಡೆಂಟ್ಸ್. ಸಂಪನ್ಮೂಲಗಳ ಗರಿಷ್ಠ ಬಳಕೆ, ಆಪ್ಟಿಮೈಸ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಇನ್ನು ಅನಾನುಕೂಲತೆಗಳು, ಡಿಸ್ಅಡ್ವಾಂಟೇಜಸ್, ಗುಣಮಟ್ಟದ ಕಡಿತ, ಪುವರ್ ವರ್ಕ್ ಕ್ವಾಲಿಟಿ ಡ್ಯೂ ಟು ರಶ್. ಆದಾಯದ ಅನಿಶ್ಚಿತತೆ, ನೋ ಗ್ಯಾರಂಟಿ ಮಿನಿಮಮ್ ವೇಜಸ್. ಆರೋಗ್ಯದ ಮೇಲೆ ಪ್ರಭಾವ, ಹೆಲ್ತ್ ಸ್ಟ್ರೇನ್ ಡ್ಯೂ ಟು ಓವರ್ ವರ್ಕಿಂಗ್. ಯಂತ್ರಗಳ ಹಾನಿ, ರಫ್ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್ ಅಂಡ್ ರಿಕ್ವಿಪ್ಮೆಂಟ್. ನಿಖರತೆ ಕೊರತೆ, ಫ್ಯೂಚರ್ ಪ್ರಿಡಿಕ್ಷನ್ ಕ್ಯಾನ್ ಬಿ ಇನ್ಅಕ್ಯುರೇಟ್. ಹೆಚ್ಚಿನ ಸಮಯ ಮತ್ತು ವೆಚ್ಚ, ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಎಕ್ಸ್ಪೆನ್ಸಿವ್ ಪ್ರೊಸೆಸ್. ಬದಲಾಗುತ್ತಿರುವ ಪರಿಸರ, ಡಿಫಿಕಲ್ಟ್ ಟು ಪ್ಲಾನ್ ಇನ್ ರ್ಯಾಪಿಡ್ ಮಾರ್ಕೆಟ್ ಚೇಂಜಸ್. ಮಾಹಿತಿಯ ಕೊರತೆ, ಡಿಪೆಂಡೆಂಟ್ ಆನ್ ರಿಲಯಬಲ್ ವರ್ಕ್ಫೋರ್ಸ್ ಡಾಟಾ. ದಕ್ಷತೆಗೆ ಮನ್ನಣೆ ಇಲ್ಲ, ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಎಫಿಷಿಯಂಟ್ ಅಂಡ್ ಇನ್ಎಫಿಷಿಯಂಟ್ ವರ್ಕರ್ಸ್. ಕಡಿಮೆ ಉತ್ಪಾದನೆ, ಲೋ ಎಂಪ್ಲಾಯಿ ಔಟ್ಪುಟ್. ವೈಯಕ್ತಿಕ ಪಕ್ಷಪಾತ, ಪರ್ಸನಲ್ ಬೈಸ್ ಆಫ್ ಸೂಪರ್ವೈಸರ್ಸ್. ಉದ್ಯೋಗಿಗಳಲ್ಲಿ ನಿರಾಶೆ, ಕ್ಯಾನ್ ಕ್ರಿಯೇಟ್ ಎ ನೆಗೆಟಿವಿಟಿ ಇಫ್ ಪುವರ್ಲಿ ಡನ್. ಸಿಬ್ಬಂದಿ ಪಲಾಯನ, ಎಂಪ್ಲಾಯೀಸ್ ಮೇ ಲೀವ್ ಆಫ್ಟರ್ ಟ್ರೈನಿಂಗ್. ಸೊ ಇವಿಷ್ಟು ಕ್ವಶನ್ಸ್ ಏನು ಈ ಪಾಯಿಂಟ್ಸ್ ಇದೆ, ಇದರಲ್ಲಿ 10 ಮತ್ತು 5 ಅನಾನುಕೂಲತೆಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಅಂಕಗಳನ್ನ ಪಡ್ಕೋಬಹುದು. ಅನುಕೂಲತೆ ಅನಾನುಕೂಲತೆ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಈ ಪಾಯಿಂಟ್ಗಳನ್ನ ಬರೆದು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.